ಎಷ್ಟು ದಿನ ಅಂತ ಫೇಕ್ ಐಲ್ಯಾಶಸ್ ಯೂಸ್ ಮಾಡೋದು, ಐಲ್ಯಾಶ್ ಎಕ್ಸ್ಟೆನ್ಷನ್ ಸರ್ಜರಿ ಮಾಡಿಸ್ಕೊಳ್ಳೋಣ ಅಂತ ಅನ್ಕೋತಿದ್ದೀರಾ? ಹಾಗಿದ್ರೆ ಇಲ್ಲಿ ಕೇಳಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಅಪೇಕ್ಷಾ ಜೈನ್. ಇತ್ತೀಚೆಗೆ ಈ ಐಲ್ಯಾಶ್ ಎಕ್ಸ್ಟೆನ್ಷನ್ ಹಾಗೂ ಲ್ಯಾಶ್ ಲಿಫ್ಟ್ ಪ್ರೊಸೀಜರ್ ಹುಡುಗಿಯರಲ್ಲಿ ಅಥವಾ ಮಹಿಳೆಯರಲ್ಲಿ ಸಾಕಷ್ಟು ಟ್ರೆಂಡ್ ಆಗ್ತಾ ಇದೆ. ಆದರೆ ಈ ರೀತಿಯ ಚಿಕಿತ್ಸೆಗಳು ಮಹಿಳೆಯರ ಆರೋಗ್ಯದ ಮೇಲೆ ಸಾಕಷ್ಟು ಗಂಭೀರ ಪರಿಣಾಮವನ್ನು ಬೀರುತ್ತೆ ಅಂತ ಇತ್ತೀಚಿನ ಸಂಶೋಧನೆಯೊಂದರಿಂದ ತಿಳಿದು ಬಂದಿದೆ. ಎಸ್ಪೆಷಲಿ ಈ ಐಲ್ಯಾಶ್ ಎಕ್ಸ್ಟೆನ್ಷನ್ ನಂತಹ ಚಿಕಿತ್ಸೆಗಳನ್ನು ಪಡೆದುಕೊಂಡ ಮಹಿಳೆಯರಲ್ಲಿ 90% ಮಹಿಳೆಯರಿಗೆ ಕಣ್ಣಿಗೆ ಸಂಬಂಧಪಟ್ಟಂತಹ ಡ್ರೈ ಐ ಸಿಂಡ್ರೋಮ್ ಅಥವಾ ಇನ್ನಿತರ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇವೆ. ವಿಶೇಷವಾಗಿ ಕಣ್ಣು ಒಣಗೋದು, ಕಣ್ಣುರಿ, ತುರಿಕೆ, ಅಲರ್ಜಿ, ಕಣ್ಣಿನ ರೆಪ್ಪೆಗಳು ಊದಿಕೊಳ್ಳೋದು, ಈ ರೀತಿಯ ಸಮಸ್ಯೆಗಳು ಕಾಮನ್ ಆಗಿಬಿಟ್ಟಿದೆ. ಶಾಕಿಂಗ್ ವಿಚಾರ ಏನು ಅಂದ್ರೆ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಗೊತ್ತಿದ್ರು ಅಥವಾ ಆಲ್ರೆಡಿ ಇವನ್ನೆಲ್ಲ ಫೇಸ್ ಮಾಡಿದ್ರು ಕೂಡ ಮಹಿಳೆಯರು ಮತ್ತೆ ಮತ್ತೆ ಈ ಪ್ರೊಸೀಜರ್ಗಳ ಮೊರೆ ಹೋಗ್ತಿದ್ದಾರೆ. ಎಷ್ಟೇ ನೋವಾದ್ರೂ ಪರವಾಗಿಲ್ಲ, ನಾವು ಬ್ಯೂಟಿಫುಲ್ ಆಗಿ ಕಾಣಿಸೋದಿಕ್ಕೆ ಯಾವ ಟ್ರೀಟ್ಮೆಂಟ್ ಬೇಕಾದ್ರೂ ಮಾಡಿಸ್ಕೋತೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಈ ರೀತಿಯ ಪ್ರೊಸೀಜರ್ಗಳು ಲಾಂಗ್ ಟರ್ಮ್ ನಲ್ಲಿ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರೋದಂತೂ ಪಕ್ಕಾ.